ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 26ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ಶ್ರೀ ಭಗವಾನ್ ಉವಾಚ ಏತೌ ಸುರೇತರಗತಿಂ ಪ್ರತಿಪದ್ಯ ಸದ್ಯಃ ಸಂರಂಭ ಸಂಹೃತ ಸಮಾಧ್ಯನುಬದ್ಧ ಯೋಗೌ ಭೂಯ ಸಕಾಶಮುಪಯಾಸ್ಯತ ಆಶು ಯೋ ವಹ ಶಾಪೋ ಮಯ್ಯೈವ ನಿಮಿತಸ್ತದವೇತ ವಿಪ್ರಾಹ. ಅನುವಾದ. ಭಗವಂತನು ಉತ್ತರಿಸಿದನು, ಓ ಬ್ರಾಹ್ಮಣರೇ, ನೀವು ಅವರಿಗೆ ನೀಡಿದ ಶಿಕ್ಷೆಯು ಮೂಲತಃ ನನ್ನ ಆದೇಶದಂತೆ ಆಗಿದೆ ಎಂಬುದನ್ನು ತಿಳಿಯಿರಿ. ಅವರು ಒಂದು ರಾಕ್ಷಸ ವಂಶದಲ್ಲಿ ಜನ್ಮ ತಳೆಯುತ್ತಾರೆ. ಆದರೆ ಅವರು ತೀವ್ರ ಕ್ರೋಧದಿಂದ ಕೂಡಿದ ಏಕಾಗ್ರ ಚಿತ್ತದಿಂದ ನನ್ನಲ್ಲಿ ದೃಢವಾಗಿ ಒಂದಾಗಿರುತ್ತಾರೆ. ಆದ್ದರಿಂದ ಕ್ಷಿಪ್ರದಲ್ಲಿಯೇ ನನ್ನಲ್ಲಿಗೆ ಹಿಂದಿರುಗುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮುನಿಗಳು ಕೇಳ್ತಾರೆ, ಈ ಇಬ್ಬರು ಮುಗ್ಧ ಜೀವಿಗಳು ಮತ್ತೆ ನಮ್ಮನ್ನೂ ಒಳಗೊಂಡಂತೆ ನಾವು ತಪ್ಪು ಮಾಡಿದ್ದೀವಿ, ಅವರು ತಪ್ಪು ಮಾಡಿದ್ದೀವಿ, ಅದಕ್ಕೋಸ್ಕರ ನೀವೇನು ಶಿಕ್ಷೆ ಕೊಟ್ಟರು ನಾವು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಅಂದರೆ ನಾವು ಇವರಿಬ್ಬರು ಶಿಕ್ಷೆಗೆ ಅರ್ಹರಲ್ಲ, ಆದರೂ ಕೂಡ ನಾವು ಅವರಿಗೆ ಶಾಪ ಕೊಟ್ಬಿಟ್ಟಿದ್ದೀವಿ. ಅಂದರೆ ತಪ್ಪು ಮಾಡಿಲ್ಲದೆ ಇರೋರಿಗೆ ನಾವು ಶಾಪ ಕೊಟ್ಬಿಟ್ವಿ ಅನ್ನುವಂಥ ಒಂದು ಪಶ್ಚಾತ್ತಾಪ ನಮ್ಮಲ್ಲಿದೆ. ನಾವು ತಪ್ಪು ಮಾಡಿದ್ದೀವಿ, ನೀವೇನು ಶಿಕ್ಷೆ ಕೊಟ್ಟರು ಅದನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಅದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಭಗವಂತ ಈಗ ಉತ್ತರ ಕೊಡ್ತಾನೆ. ಏನು ಹೇಳ್ತಾನೆ? ಓ ಬ್ರಾಹ್ಮಣರೇ, ನೀವು ಅವರಿಗೆ ಕೊಟ್ಟಿರುವಂಥ ಶಿಕ್ಷೆ ಇದೆಯಲ್ಲ, ಅದು ಮೂಲತಃ ನನ್ನ ಆದೇಶದಂತೆ ಆಗಿದೆ. ನಿಮಗೆ ಆ ಮನಸ್ಸು ಕೊಟ್ಟಿರೋದೇ ನಾನು, ಈ ರೀತಿ ಶಿಕ್ಷೆ ಕೊಡಿ ನೀವು ಅಂತ. ಅಂದರೆ ನಿಮ್ಮ ಮೂಲಕ ಏನು ಘಟನೆ ನಡೆದಿದೆಯೋ ಅದು ನನ್ನಿಂದನೇ ಆಗಿದೆ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಈಗ ಯಾರೋ ಭಕ್ತರು ಏನೋ ಅವ್ರ ಜೀವನದಲ್ಲಿ ಏನೋ ಒಂದು ದೊಡ್ಡ ತಪ್ಪು ನಡೀತಾ ಇದೆ ಅಂತ ಅನ್ನಿಸ್ದಾಗ ನಮಗೆ ಅಲ್ಲಿ ಅವರ ಒಂದು ಯೋಚನೆ ಇರೋದಿಲ್ಲ ಅಲ್ಲಿ. ಯಾಕೆಂದರೆ ಅವ್ರು ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ ಅಂದಮೇಲೆ ಅವರು ತಮ್ಮ ಸ್ವಂತದ್ದು ಏನನ್ನೂ ಯೋಚನೆ ಮಾಡೋದಿಲ್ಲ. ಎಲ್ಲ ಅವ್ರ ಮೂಲಕ ಭಗವಂತ ಮಾಡಿಸ್ತಾನೆ. ಈಗ ಅರ್ಜುನನ ವಿಷಯದಲ್ಲಿ ನಾವು ತಿಳ್ಕೊಂಡಿದ್ದೀವಲ್ವಾ, ಅವನು ಯುದ್ಧವನ್ನೇ ಬಯಸಲಿಲ್ಲ. ಅವನಿಗೆ ಇಷ್ಟ ಇಲ್ಲ, ನಾನು ಇಲ್ಲಿ ಹಿಂಸೆ ಮಾಡ್ತಿದ್ದೀನಿ, ನನ್ನ ಗುರುಗಳನ್ನು ನನ್ನ ಹಿರಿಯರನ್ನೇ ನಾನು ಕೊಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ, ನಾನು ಮಾಡೋದಿಲ್ಲ ಅಂತ ತಾನೇ ಹೇಳ್ತಾನೆ. ಆದರೆ ಕೃಷ್ಣ ಅವನ ಮೂಲಕ ಆ ಕೆಲಸವನ್ನು ಮಾಡಿಸ್ತಾನೆ ಅಲ್ವಾ. ಅಲ್ಲಿ ಭಗವಂತನ ಇಚ್ಛೆಯ ಹಾಗೆ ಅವನ ಜೀವನದಲ್ಲಿ ಆ ಘಟನೆ ನಡೀತಾ ಇದೆ. ಈಗ ಪಾಂಡವರ ಮೂಲಕ ಇಡೀ ಕುರುವಂಶನೇ ನಾಶ ಆಯಿತು. ಎಷ್ಟೋ ರಾಜರುಗಳು, ಎಷ್ಟೋ ವಂಶದವರೆಲ್ಲ ಸತ್ತೋಗ್ತಾರೆ ಅಲ್ವಾ. ಆವಾಗ ನಮ್ಗನ್ಸುತ್ತೆ, ಪಾಂಡವರು ಒಬ್ಬರಿಂದ ಇಷ್ಟು ಜನ ಸತ್ತೋದ್ರಲ್ಲ, ಅವ್ರಿಗೆ ರಾಜ್ಯ ಇಲ್ದಿದ್ರೆ ಏನಾಗ್ತಿತ್ತು ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ಇಲ್ಲಿ ಭಗವಂತನ ಇಚ್ಛೆನೇ ಅದಾಗಿತ್ತು. ಎಲ್ಲ ಅಧರ್ಮಿಗಳನ್ನು, ದುರ್ಮಾರ್ಗಿಗಳನ್ನೆಲ್ಲ ನಾಶ ಮಾಡಬೇಕು ಅಂತ ಅವನು ಯೋಚನೆ ಮಾಡಿ ಈ ಕೆಲಸ ಅವ್ರ ಮೂಲಕ ಮಾಡಿಸಿದ್ದಾನೆ. ಭಗವಂತ ಏನು ಮಾಡೋದಿಲ್ಲ, ಅವನು ತನ್ನ ಭಕ್ತರ ಮೂಲಕ ಮಾಡಿಸ್ತಾನೆ. ಇಲ್ಲೂ ಅಷ್ಟೇ ಅವನೇ ಸ್ವತಃ ಹೇಳ್ತಾ ಇದ್ದಾನೆ ನೋಡಿ, ನೀವು ಶಿಕ್ಷೆ ಕೊಟ್ಟಿದ್ದೀರಲ್ಲ ಅದು ನಿಮ್ಮಿಂದ ಆಗಿರುವಂಥದ್ದಲ್ಲ, ಅದು ನನ್ನ ಆದೇಶದಿಂದ ಆ ರೀತಿಯ ಕೆಲಸ ನಡೆದಿದೆ ಅಂತಂದ್ಬಿಟ್ಟು. ಅಲ್ಲಿಗೆ ನಾವು ಒಂದು ಅರ್ಥ ಮಾಡ್ಕೋಬೇಕು. ಯಾವುದೇ ಭಕ್ತರಾಗಿರ್ಬೋದು, ಭಗವಂತನಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿರ್ತಾರಲ್ಲ, ಅವ್ರ ಜೀವನದಲ್ಲಿ ಏನೇ ಘಟನೆ ನಡೀತಾ ಇದ್ರೂ ಕೂಡ ನಾವು ಅದರಲ್ಲಿ ಇಂಟರ್ಫಿಯರ್ ಆಗಕ್ಕೆ ಹೋಗಬಾರ್ದು. ನಾವು ಅದರಲ್ಲಿ ತಪ್ಪು ಅಥವಾ ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡೋದು ಅದನ್ನೆಲ್ಲ ಹುಡ್ಕೋದಕ್ಕೂ ಹೋಗಬಾರ್ದು, ಆ ರೀತಿ ಮಾತಾಡೋದಕ್ಕೂ ಹೋಗಬಾರ್ದು. ಯಾಕಂದರೆ ಭಗವಂತನ ಆಜ್ಞೆಯಿಂದ ಅವರು ಆ ಕೆಲಸ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಇರಬೇಕು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗತ್ತೆ. ಭಗವಂತ ಹೇಳ್ತಾನೆ, ಅವರು ಒಂದು ರಾಕ್ಷಸ ವಂಶದಲ್ಲಿ ಜನ್ಮವನ್ನು ತಗೊಳ್ತಾರೆ. ಆದರೆ ಅವರು ತುಂಬ ಕೋಪ ಇರುವಂಥ ಏಕಾಗ್ರ ಚಿತ್ತದಿಂದ ನನ್ನಲ್ಲಿ ದೃಢವಾಗಿ ಒಂದಾಗಿರ್ತಾರೆ. ನೋಡಿ, ಇಲ್ಲಿ ಇದೆಲ್ಲ ಭಗವಂತನೇ ಕ್ರಿಯೇಟ್ ಮಾಡಿರುವಂತಹ ಒಂದು ನಾಟಕ ಅಂತಲೇ ತಿಳ್ಕೊಬೋದು. ಯಾಕಂದರೆ ಅವ್ರ ಮನಸ್ಸಲ್ಲಿ ಕೂತ್ಕೊಂಡು ಶಾಪ ಕೊಡೋ ಥರ ಮಾಡ್ತಾನೆ. ಮತ್ತು ಇವರು ಭಗವಂತನ ಭಕ್ತರು ಬಂದಿದ್ದಾರೆ ಅಂತ ಗೊತ್ತಿದ್ದು ಇವರು ಭಕ್ತರಾಗಿದ್ದು ಕೂಡ ಅದನ್ನು ತಡೆಯೋ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಆಗೋದಕ್ಕೆ ಕಾರಣ ಭಗವಂತನೇ. ಯಾಕೆ ಅಂತಂದರೆ
ಒಂದು ರಾಕ್ಷಸ ವಂಶದಲ್ಲಿ ಇವರು ಜನ್ಮವನ್ನ ತಗೋಬೇಕು ಅಂತ ಭಗವಂತ ನಿರ್ಧಾರ ಮಾಡಿರ್ತಾನೆ. ಆಮೇಲೆ ಕೋಪ ಇದ್ರೂ ಕೂಡ ನನ್ನಲ್ಲೇ ಅವ್ರ ಮನಸ್ಸು ಏಕಾಗ್ರವಾಗಿರುತ್ತೆ ಯಾವಾಗಲೂ. ನೋಡಿ, ನಾವು ಭಗವಂತನನ್ನ ಧ್ಯಾನಿಸ್ಬೇಕಾದ್ರೆ ಯಾವುದೇ ಒಂದು ರೀತಿಯಲ್ಲಿ ಧ್ಯಾನ ಮಾಡಿದ್ರು ಭಗವಂತನ ಹತ್ರನೇ ಹೋಗೋದು. ಯಾಕೆ ಅಂದ್ರೆ ಅವನ ಜೊತೆ ಲೀಲೆ ಮಾಡೋದಕ್ಕೆ ಅವನ ಜೊತೆ ಇರಬೇಕಾಗಿರುವಂಥವ್ರು ಪರಿಶುದ್ಧವಾಗಿರುವಂಥವ್ರೆ, ಅವರು ಭಕ್ತರೇ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ನನ್ನ ಇಚ್ಛೆ ಅಂತಲೇ ಇವರು ಇಬ್ಬರು ರಾಕ್ಷಸ ವಂಶದಲ್ಲಿ ಹುಡ್ತಾರೆ. ಆದರೆ ಕೋಪದಿಂದ, ಏಕಾಗ್ರ ಚಿತ್ತದಿಂದ, ಅಂದರೆ ಬೇರೆ ಎಲ್ಲೂ ಅವ್ರ ಮನಸ್ಸಿರೋದಿಲ್ಲ, ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅದರ ಪ್ರೀತಿಯಿಂದ ಅಲ್ಲ, ಕೋಪದಿಂದ ನನ್ನಲ್ಲಿ ದೃಢವಾಗಿ ಒಂದಾಗಿರ್ತಾರೆ. ಅದಕ್ಕೋಸ್ಕರನೇ ಬೇಗ ನನ್ನ ಹತ್ರಕ್ಕೆ ವಾಪಸ್ ಬರ್ತಾರೆ. ನೋಡಿ, ಇಲ್ಲೂ ಒಂದು ನಾವು ತಿಳ್ಕೋಬೇಕು, ಯಾವುದಾದ್ರೂ ಒಂದು ರೀತಿಯಲ್ಲಿ ಆದರೂ ಪರವಾಗಿಲ್ಲ, ಸದಾ ಭಗವಂತನ ಸ್ಮರಣೆ ನಮ್ಮೊಳಗಡೆ ನಡೀತಾ ಇರಬೇಕು. ನಡೀತಾ ಇದ್ದಾಗ ಬೇಗ ನನ್ನಲ್ಲಿಗೆ ಬರ್ತಾರೆ ಅಂತ ಅವನೇ ಹೇಳಿದಾನೆ. ಯಾವಾಗಲೂ ನನ್ನಲ್ಲೇ ಚಿತ್ತ ಇಟ್ಕೊಂಡಿರೋನು ಬೇಗ ನನಗೆ ಬಂದು ಸೇರ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇವರಿಬ್ರು ರಾಕ್ಷಸ ವಂಶದಲ್ಲಿ ಹುಟ್ಟಿ ಕೋಪದಿಂದ ನನ್ನಲ್ಲಿ ತದೇಕ ಚಿತ್ತರಾಗಿ ನನ್ನನ್ನೇ ನೆನೆಸ್ಕೊಳ್ತಾ ಇರ್ತಾರಲ್ವ, ಅದಕ್ಕೆ ಅವರು ಬೇಗ ಬಂದು ನನ್ನನ್ನು ಸೇರ್ತಾರೆ ಅಂತನ್ಬಿಟ್ಟು ಇಲ್ಲಿ ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ. ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿಯು ನೀಡಿದ ಶಿಕ್ಷೆಯು ತನ್ನಿಂದಲೇ ಪೂರ್ವ ನಿಯೋಜಿತವಾದದ್ದು ಎಂದು ಭಗವಂತನು ಹೇಳಿದನು. ಭಗವಂತನ ಅನುಮತಿ ಇಲ್ಲದೆ ಏನೂ ಸಂಭವಿಸಲಾಗದು. ಅಂದ್ರೆ ಅರ್ಥ ಏನು? ಈಗ ದ್ವಾರಪಾಲಕರಾದಂತಹ ಜಯ ವಿಜಯರಿಗೆ ಋಷಿಗಳು ಕೊಟ್ಟಂತ ಶಿಕ್ಷೆ ಇದೆಯಲ್ಲ, ಅದು ಮೊದಲೇ ಭಗವಂತನಿಂದ ನಿರ್ಧಾರ ಆಗಿರುವಂಥದ್ದು. ಈಗ ಭಗವಂತನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಇಲ್ಲಿ. ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನಾವು ಏನೇ ಕೆಲಸ, ಈ ಘಟನೆಗಳು ಈ ಜಗತ್ತಲ್ಲಿ ನಡೀತಾ ಇದೆ ಅಂತಂದರೆ ಅದರ ಹಿಂದೆ ಭಗವಂತನ ಸಮ್ಮತಿಯಿಂದನೇ ನಡೀತಾ ಇರುವಂಥದ್ದು. ಅದಕ್ಕೆ ನಾವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನು ಪಾಲನೆ ಪೋಷಣೆ ಮಾಡುವಂಥವನು, ಅವನು ಏನು ಮಾಡ್ತಾನೋ ಅದೇ ಇಲ್ಲಾಗುವಂಥದ್ದು. ವೈಕುಂಠದಲ್ಲಿ ಭಗವಂತನ ಭಕ್ತರು ಶಾಪಕ್ಕೊಳಗಾದುದು ಒಂದು ಯೋಜನೆಯಾಗಿತ್ತು ಎಂಬುದನ್ನು ತಿಳಿಯಬೇಕು. ಅವನ ಈ ಯೋಜನೆಯನ್ನು ಅನೇಕ ಧೀರ ಪ್ರಮಾಣ ಪುರುಷರು ವಿವರಿಸಿದ್ದಾರೆ. ಅಂದ್ರೆ ಇಲ್ಲಿ ವೈಕುಂಠದಲ್ಲಿ ಭಗವಂತನ ಭಕ್ತರು ಶಾಪಕ್ಕೆ ಒಳಗಾಗ್ತಾರಲ್ಲ, ಅವ್ರಿಗೆ ಶಾಪ ಸಿಗುತ್ತಲ್ಲ, ಇದು ಕೂಡ ಭಗವಂತನದ್ದೇ ಒಂದು ಯೋಜನೆ. ಅವನೇ ಈ ರೀತಿಯ ಒಂದು ಘಟನೆಯನ್ನ ಸೃಷ್ಟಿ ಮಾಡಿದಾನೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಈ ರೀತಿಯ ಒಂದು ಯೋಜನೆಯನ್ನ ಬೇಕಾದಷ್ಟು ಜನ ಧೀರ ಪ್ರಮಾಣ ಪುರುಷರು, ಅಂದ್ರೆ ಭಗವಂತನ ವಿಚಾರವನ್ನ ನಮ್ಮವರೆಗೂ ತಲುಪಿಸೋರು, ಅದರ ಬಗ್ಗೆ ನಮಗೆ ತಿಳುವಳಿಕೆಯನ್ನ ನೀಡುವಂಥವ್ರು ಇದಾರಲ್ಲ, ಅವರು ಬೇಕಾದಷ್ಟು ರೀತಿಯಲ್ಲಿ ಇದನ್ನ ವಿವರಣೆ ಮಾಡಿದ್ದಾರೆ. ಏನು ವಿವರಣೆ ಮಾಡಿದ್ದಾರೆ? ಭಗವಂತ ಕೆಲವು ವೇಳೆ ಹೋರಾಡಲು ಇಚ್ಛಿಸುತ್ತಾನೆ. ಪರಮ ಪ್ರಭುವಿನಲ್ಲಿ ಕೂಡ ಈ ಹೋರಾಟದ ಮನೋಭಾವ ಇದೆ. ಇಲ್ಲದಿದ್ದರೆ ಯುದ್ಧವಾದರೂ ಎಲ್ಲಿರುತ್ತಿತ್ತು? ಭಗವಂತನು ಎಲ್ಲದರ ಮೂಲವಾಗಿರುವುದರಿಂದ ಕ್ರೋಧ ಮತ್ತು ಹೋರಾಟಗಳು ಕೂಡ ಅವನ ವ್ಯಕ್ತಿತ್ವದಲ್ಲಿ ಒಂದಾಗಿವೆ. ನೋಡಿ, ಇದನ್ನ ಆ ಧೀರ ಪುರುಷರು ಯಾವ ರೀತಿ ವರ್ಣನೆ ಮಾಡ್ತಾರೆ ಅಂತಂದ್ರೆ, ಭಗವಂತ ಸುಮ್ಮನೆ ಇರ್ತಾನೆ, ಅವನಿಗೆ ಕೆಲವೊಂದ್ಸರಿ ನಾನು ಹೋರಾಟ ಮಾಡಬೇಕು ಅಂತ ಇಷ್ಟ ಆಗತ್ತಂತೆ. ಅಂದ್ರೆ ಫೈಟ್ ಮಾಡೋದು ಅಥವಾ ಹೋರಾಡೋದು ಯಾವ ರೀತಿಯಲ್ಲಾದರೂ ಆಗಿರಬಹುದು. ಈಗ ನಮಗೂ ಕೂಡ ಒಂದೇ ಸಮಾನ ನಮ್ಮ ಲೈಫ್ ಹೋಗ್ತಾ ಇದ್ರೆ ಏನೋ ಬೋರ್ ಅನ್ಸುತ್ತಪ್ಪ, ದಿನ ಅದೇ ಮಾಡಿದ್ದೇ ಮಾಡ್ತಾ ಇರಬೇಕು, ಏನಾದರೂ ಒಂದು ಚೇಂಜ್ ಇರಬೇಕು ಅಂತ ನಾವು ಅಂದ್ಕೊಳ್ತೀವಲ್ವಾ. ಗುದ್ದಾಟ ಒಡೆದಾಟ ಮಾಡೋರ್ಗೆ ಅದು ಇರಲೇಬೇಕು, ಆವಾಗಲೇ ಅವ್ರ ಮನ್ಸಿಗೆ ಸಮಾಧಾನ. ಶಾಂತವಾಗಿರೋರ್ಗೆ ಹಂಗೆ ಇರಬೇಕು, ಅವ್ರಿಗೆ ಗಲಾಟೆ ಪಲಾಟೆ ಅನ್ನೋದು ಇಷ್ಟ ಆಗೋದಿಲ್ಲ. ಹಾಗೇನೆ ಭಗವಂತನಿಗೆ ಕೆಲವೊಂದ್ಸರಿ ಹೋರಾಡಬೇಕು ನಾನು ಅಂತ ಇಷ್ಟ ಆಗುತ್ತೆ, ಫೈಟ್ ಮಾಡಬೇಕು ಅಂತ ಇಷ್ಟ ಆಗತ್ತಂತೆ. ಅಂದ್ರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಳೋದು, ಈ ಹೋರಾಟದ ಮನೋಭಾವ ಭಗವಂತನಲ್ಲೂ ಇದೆ. ಇಲ್ಲದೆ ಇದ್ರೆ ಯುದ್ಧ ಅನ್ನೋದು ಎಲ್ಲ ಆಗ್ತಾ ಇತ್ತು. ಈಗ ಇದರಿಂದ ನಮಗೆ ಗೊತ್ತಾಗುತ್ತಾ ಎಲ್ಲದಕ್ಕೂ ಮೂಲ ಕಾರಣ ಯಾಕೆ ಭಗವಂತ ಅಂತ ಹೇಳ್ತಾರೆ ಅಂತ. ಸರ್ವ ಕಾರಣಗಳ ಕಾರಣಕರ್ತ ಯಾರು ಅಂದ್ರೆ ಭಗವಂತ. ಭಗವಂತ ಎಲ್ಲದರ ಮೂಲ ಆಗಿರೋದ್ರಿಂದ ಕೋಪ ಅನ್ನೋದು, ಹೋರಾಟ ಅನ್ನೋದು ಕೂಡ ಅವನ ವ್ಯಕ್ತಿತ್ವದಲ್ಲಿ ಒಂದಾಗಿದೆ ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ಅವನು ಯಾರೊಂದಿಗಾಗಲಿ ಹೋರಾಡಲು ಇಚ್ಛಿಸಿದಾಗ ಅವನು ಒಬ್ಬ ಶತ್ರುವನ್ನ ಹುಡುಕಲೇಬೇಕು. ಆದರೆ ವೈಕುಂಠ ಲೋಕದಲ್ಲಿ ಅವನಿಗೆ ಯಾರೂ ಶತ್ರುಗಳಿಲ್ಲ, ಏಕೆಂದರೆ ಅಲ್ಲಿ ಪ್ರತಿಯೊಬ್ಬರು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿರುತ್ತಾರೆ. ಆದ್ದರಿಂದ ಕೆಲವು ವೇಳೆ ಅವನು ತನ್ನ ಹೋರಾಟದ ಮನೋಭಾವವನ್ನು ವ್ಯಕ್ತಗೊಳಿಸುವ ಸಲುವಾಗಿ ಐಹಿಕ ಜಗತ್ತಿಗೆ ಅವತಾರವೆತ್ತಿ ಬರುತ್ತಾನೆ.
ಈಗ ಇದೆಲ್ಲ ಯಾಕಪ್ಪ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆಯಾ? ಭಗವಂತ ಎಲ್ಲದರ ಮೂಲ ಆಗಿರೋದ್ರಿಂದ ಕೋಪ, ಹೋರಾಟ, ಇನ್ನು ಬೇಕಾದಷ್ಟು ಏನೇನು ಈ ಜಗತ್ತಲ್ಲಿ ನಾವು ಗುಣಗಳನ್ನು ನೋಡ್ತೀವೋ ಅಥವಾ ಆ ಒಂದು ಬೇರೆ ಬೇರೆ ಸಪ್ರೇಟ್ ಆಗಿರುವಂಥ ವ್ಯಕ್ತಿತ್ವವನ್ನು ನೋಡ್ತೀವೋ ಅದೆಲ್ಲವೂ ಕೂಡ ಭಗವಂತನಲ್ಲಿ ಇದೆ. ಅವನಿಗೂ ಕೆಲವೊಂದು ಸರಿ ನಾನು ಕೂಡ ಒಡೆದಾಡಬೇಕು ಅಥವಾ ಫೈಟ್ ಮಾಡಬೇಕು ಅಂತ ಇಷ್ಟ ಬಂದಾಗ ಒಬ್ಬ ಶತ್ರು ಬೇಕಲ್ವಾ? ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋ ಅಂತ ಇಬ್ಬರು ಫೈಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಶತ್ರುವಾಗಿದ್ರೇನೆ ಅವನಿಗೆ ಫೈಟ್ ಮಾಡೋದಕ್ಕೂ ಆಗೋದು. ಸೊ ಈಗ ಶತ್ರುವನ್ನು ಹುಡುಕಬೇಕು. ಅದು ವೈಕುಂಠ ಲೋಕದಲ್ಲಂತೂ ಆಗೋದಿಲ್ಲ. ಯಾಕಂದರೆ ವೈಕುಂಠದಲ್ಲಿ ಎಲ್ಲರೂ ದಾಸತ್ವವನ್ನು ಸ್ವೀಕಾರ ಮಾಡಿರೋರು ಇರ್ತಾರೆ. ಭಗವಂತನ ಸೇವೆಯಲ್ಲಿ ಸದಾ ತೊಡಗಿರುವಂಥವ್ರು. ಅಲ್ಲಿ ಶತ್ರುಗಳನ್ನು ಹುಡುಕೋದಕ್ಕೆ ಸಾಧ್ಯನೇ ಇಲ್ಲ ವೈಕುಂಠದಲ್ಲಿ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಭಗವಂತನ ಸೇವೆಯಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಕೆಲವೊಂದು ಸರಿ ಅವನು ತನ್ನ ಹೋರಾಟದ ಮನೋಭಾವವನ್ನು ವ್ಯಕ್ತಪಡಿಸೋದಕ್ಕೆ, ಹೌದು ನಾನು ಹೋರಾಡಬೇಕು ಅಂತ ಇಷ್ಟಪಡೋದಕ್ಕೆ, ಆ ಕಾರಣದಿಂದನೇ ಕೆಲವೊಂದು ಸರಿ ಐಹಿಕ ಜಗತ್ತಿಗೆ ಅವನು ಅವತಾರ ತಗೊಂಡು ಬರ್ತಾನೆ ಅಂತಂದ್ಬಿಟ್ಟು ಕೆಲವೊಬ್ಬರು ಧೀರ ಪುರುಷರು, ಪ್ರಮಾಣ ಪುರುಷರು ಅಂತಾನೆ ಹೇಳ್ತಾರೆ. ಅವ್ರು ಹೇಳಿದ್ದು ಒಂದು ಪ್ರಮಾಣದ ಹಾಗೆ. ಹೇಗೆ ಧರ್ಮಗ್ರಂಥಗಳು ಪ್ರಮಾಣವಾಗಿದೆಯೋ ಭಗವಂತನ ವಿಚಾರ, ಆಧ್ಯಾತ್ಮಿಕ ವಿಚಾರದಲ್ಲಿ, ಅದೇ ರೀತಿ ಧೀರ ಪ್ರಮಾಣ ಪುರುಷರು ಇರ್ತಾರೆ. ಅವ್ರು ಹೇಳಿದ್ದು ನಿಜ ಅಂತ ನಾವು ನಂಬಬೇಕಾಗತ್ತೆ. ಈ ರೀತಿ ಭಗವಂತ ತನ್ನ ಹೋರಾಟದ ಮನೋಭಾವವನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ತೋರಿಸೋದಕ್ಕೆ ಅಂತಾನೆ ಅವನು ಈ ಜಗತ್ತಿಗೆ ಬರ್ತಾನೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.